ಇಲ್ಲಿ KCT ಸ್ಟೂಡೆಂಟ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ, ಮತ್ತು ನೀಟ್ ಸ್ಟೂಡೆಂಟ್ಸ್ಗೆ ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಜೊತೆಗೆ ಮೇಯ್ನ್ ಆಗಿ ಕೌನ್ಸಿಲಿಂಗ್ ಡೇಟ್ ಬಗ್ಗೆ ಮೇಜರ್ಗೆ ಒಂದು ಅಪ್ಡೇಟ್ ಅಫಿಷಿಯಲ್ ಆಗಿ KA ಕಡೆಯಿಂದನೇ ಬಂದಿದೆ. ಎಲ್ಲದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವರ್ಷ ನೀವೇನಾದರೂ KCT ಅಥವಾ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದು ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ, ಡೇಟ್ ಗೊತ್ತಾಗ್ತಾ ಇರಲಿಲ್ಲ. ಮತ್ತು ನಿಮಗೆ ಮೇಜರಾಗಿ ಪ್ರಾಬ್ಲಮ್ ಇದ್ದಿದೆ, ನಿಮಗೆಲ್ಲರಿಗೂ ಕೂಡ KCT ಸ್ಟೂಡೆಂಟ್ಸ್ಗೆ ನನಗೆ ಸೀಟ್ ಸಿಗುತ್ತಾ ಸಿಗಲ್ವಾ ಅಂತಲೂ ಕೂಡ ಡೌಟ್ ಇತ್ತು. ಇದ್ರ ಬಗ್ಗೆ ಎಲ್ಲನೂ ಕೂಡ ಒಂದು ಆನ್ಸರ್ ಸಿಕ್ಕಿದೆ. ಅಫಿಷಿಯಲ್ ಆಗಿ KA ಕಡೆಯಿಂದನೇ ಬಂದಿರುವಂಥ ಇನ್ಫಾರ್ಮೇಷನ್ ಆಗಿರುತ್ತೆ ಇದು. ಏನಂದರೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಚಾನಲ್ ರೆಗ್ಯುಲರಾಗಿ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ. ಇಲ್ಲಿ ನಿನ್ನೆ ಒಂದು ವೀಡಿಯೋನ ನಿಮ್ಗೆ ಅಪ್ಡೇಟ್ ಮಾಡಿದೆ, ಒಂದು ಏನಂದರೆ DD ಚಂದನದಲ್ಲಿ ಲೈವ್ ಬಂದಿದ್ದಾರೆ ಅಂತ. ಅದರಲ್ಲಿ ಕೆಲವು ಅಪ್ಡೇಟ್ಸ್ಗಳನ್ನ ನೀಡಿದ್ದಾರೆ ನಿಮ್ಮ ಕೌನ್ಸಿಲಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ನ. ಅದರಲ್ಲಿ ಅವ್ರು ಏನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಅಂದರೆ ನೀಟ್ ಸ್ಟೂಡೆಂಟ್ಸ್ಗೆ. ಇಲ್ಲಿ ನೀಟ್ ಸ್ಟೂಡೆಂಟ್ಸು ಸಾಕಷ್ಟು ಜನ ಕೇಳ್ತಿರೋ ಸ್ಟೇಟ್ ಮೆರಿಟ್ ಲಿಸ್ಟ್ ಬಿಡ್ತಾರಾ ಅಂತ. ಯಾಕೆಂದರೆ ಎಷ್ಟು ಜನ ಎಷ್ಟೆಷ್ಟು ಮಾರ್ಕ್ಸ್ ಸಿಗ್ದಿರ ಅನ್ನೋದು ನಮ್ಗೆ ಒಂದು ಐಡಿಯಾ ಬರುತ್ತೆ. ಯಾಕೆಂದರೆ ಈ ವರ್ಷ ತುಂಬ ಕಟ್ ಆಫ್ ಜಾಸ್ತಿ ಆಗಿಬಿಡುತ್ತೆ ಅಂತ. ಅದಕ್ಕೋಸ್ಕರ ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ. ನೀವು ಒನ್ಸ್ ನಿಮ್ಮ ನೀಟ್ ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ KA ಪೋರ್ಟಲಲ್ಲಿ ನಿಮಗೆ ಸ್ಟೇಟ್ ಮೆರಿಟ್ ಲಿಸ್ಟ್ನ ಬಿಡ್ತೀವಿ ಅಂತ ಹೇಳಿದರೆ ಆರಾಮಾಗಿರಿ ನೀವು ನೋಡ್ಕೋಬೋದು ಎಷ್ಟು ಜನ ಎಷ್ಟೆಷ್ಟು ಮಾರ್ಕ್ಸ್ ಸಿಗಿದ್ದಾರೆ ಕರ್ನಾಟಕ ಸ್ಟೂಡೆಂಟ್ಸು ಅನ್ನೋದು ಆ ಒಂದು ಲಿಸ್ಟಲ್ಲಿ. ಇವಾಗ CET ಸ್ಟೂಡೆಂಟ್ಸ್ ಬಗ್ಗೆ ಬರೋಣ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂದರೆ, ಈ ವರ್ಷ ಕೌನ್ಸಿಲಿಂಗಲ್ಲಿ 7,000ಕ್ಕೂ ಹೆಚ್ಚು ಸೀಟ್ಸು ಹೊಸದಾಗಿ ಆ್ಯಡಪ್ ಆಗ್ತಿದೆ ಇಂಜಿನಿಯರಿಂಗ್ ಕೋರ್ಸಸ್ಗೆ. ಅದರಿಂದ ಏನಾಗುತ್ತೆ ಅಂದರೆ, ನಿಮಗೆ ಯಾರ್ಯಾರು CS ಬ್ರಾಂಚಸ್ ನೋಡ್ತಾ ಇರಾ, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ನೋಡ್ತಾ ಇರಾ, ಅಥವಾ IT ಸೆಕ್ಟರ್ ಬ್ರಾಂಚಸ್ಗಳನ್ನ ನೋಡ್ತಾ ಇರಾ, ಆ ಒಂದು ಬ್ರಾಂಚಸ್ಗಳಿಗೇ ಇವ್ರು ಕಳಿಸಿರೋದು ಪ್ರಪೋಸಲ್ನ ACTಗೆ. ಅಲ್ಲಿ ಅಪ್ರೂವ್ ಆಗಿ ಬಂದ್ಬಿಟ್ಟಿದೆ. 7,000ಕ್ಕೂ ಹೆಚ್ಚು ಸೀಟ್ಸು ಈ ವರ್ಷ ಕೌನ್ಸಿಲಿಂಗಲ್ಲಿ ಆ್ಯಡ್ ಆಗ್ತಾ ಇರೋದ್ರಿಂದ ಯಾರ್ಯಾರು CS ನೋಡ್ತಾ ಇರಾ, EC ನೋಡ್ತಾ ಇರಾ, IT ಬ್ರಾಂಚಸ್ ನೋಡ್ತಾ ಇರಾ, ನಿಮ್ಗೆಲ್ಲರಿಗೂ ಕೂಡ ಸೀಟ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅಷ್ಟು ಒಂದು ಸೀಟ್ಸು ಈ ವರ್ಷ ಜಾಸ್ತಿ ಮಾಡಿರೋದು. ಡೆಫಿನೆಟ್ಲಿ ಹೇಳ್ತೀನಿ, ಯಾವ ಕಾಲೇಜವರು ಕೂಡ ನಾನ್ IT ಬ್ರಾಂಚಸ್ಗೆ ಒಂದು ಪ್ರಪೋಸಲ್ನ ಕಳಿಸಿರಲ್ಲ. IT ಬ್ರಾಂಚಸ್ಸೇ ಜಾಸ್ತಿ ಆಗಿರೋದು 100% ಕನ್ಫರ್ಮು. ಸೀಟ್ ಮ್ಯಾಟ್ರಿಕ್ಸಲ್ಲಿ ನಿಮಗೆ ಇನ್ನೊಂದ್ಸಲಿ ಕನ್ಫರ್ಮ್ ಆಗುತ್ತೆ. ಏನು ಕೂಡ ತಲೆ ಕೆಡ್ಸ್ಕೊಬಿಡಿ, ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿ ಅದರಲ್ಲಿ ನಿಮಗೆ ಡೈರೆಕ್ಟಾಗಿ ಒಳ್ಳೆ ಕಾಲೇಜ್ ಪಡ್ಕೋತೀರಾ. ಆಪ್ಷನ್ ಎಂಟ್ರಿ ಕೋರ್ಸ್ ಬೇಕು ಅಂದರೆ ಬೈ ಮಾಡಿ. ಇವತ್ತೇ ನಿಮಗೆ ಲಾಸ್ಟ್ ಡೇ ಆಫರ್ ಪ್ರೈಸ್ ಇರೋದು. ಮತ್ತೆ ಇಲ್ಲಿ ನಾವು ಮೇಯ್ನ್ ಆಗಿ ಮೇಜರ್ ಅಪ್ಡೇಟ್ ಬಗ್ಗೆ ಬರೋದಾದರೆ, ಇಲ್ಲಿ ಸಾಕಷ್ಟು ಜನ ಕೌನ್ಸಿಲಿಂಗ್ ಅಂತೂ ವೆಯ್ಟ್ ಮಾಡ್ತಾ ಇರಾದ್ರೆ ಡೇಟ್ ಅಂತೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಕೌನ್ಸಿಲಿಂಗ್ ಯಾವಾಗ ಅಂತ. ಇಲ್ಲಿ KA ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ ಅಂದರೆ, ಲೈವಲ್ಲಿ ಇಲ್ಲಿ KCT ಮತ್ತು ನೀಟ್ ಕೌನ್ಸಿಲಿಂಗ್ ಒಟ್ಟಿಗೆ ನಡೆಯುತ್ತೆ. ಅದನ್ನ ಬೇರೆ ಬೇರೆ ನಡ್ಸೋಕ್ಕಾಗಲ್ಲ. ನಡ್ಸೋಕ್ಕೋಯ್ತು ಅಂದರೆ ಜಾಸ್ತಿ ಸೀಟ್ಸ್ ರಿಮೈನಿಂಗ್ ಆಗಿ ಉಳಿಯುತ್ತೆ ಅಂತ ಹೇಳಿದರೆ ಅದೊಂದು ಕ್ಲಾರಿಫಿಕೇಶನ್ ಗೊತ್ತಿರಲಿಲ್ಲ ನಿಮಗೆ. ಮತ್ತು ಯಾರ್ಯಾರು ಇವಾಗ ಕೌನ್ಸಿಲಿಂಗ್ ಯಾವಾಗ, ಆಪ್ಷನ್ ಎಂಟ್ರಿ ಯಾವಾಗ ಅಂತ ವೆಯ್ಟ್ ಮಾಡ್ತಿದ್ರಲ್ಲ, ಇದಕ್ಕೆ KA ಕೊಟ್ಟಿರೋಂಥ ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ನಿಮಗೆ ಕೌನ್ಸಿಲಿಂಗ್ ಶೆಡ್ಯೂಲ್ ಬಂದ್ಬಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ, ಶೆಡ್ಯೂಲ್ ಮಾತ್ರ ನೆಕ್ಸ್ಟ್ ವೀಕು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರೆ, ಆದರೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅವ್ರು ಹೇಳಿರೋದಂದರೆ, MCC ಅವರು ಒಂದು ಶೆಡ್ಯೂಲ್ ಬಿಡಬೇಕು, ಅದನ್ನ ನೋಡ್ಕೊಂಡು ನಾವು ಅರೇಂಜ್ ಮಾಡಿಬಿಟ್ಟು ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ. MCC ಅನ್ಅಫಿಷಿಯಲ್ ನ್ಯೂಸ್ ಇರೋ ಪ್ರಕಾರ July 6 ಅಂತ ಹೇಳಿದರೆ, ಅದು ಕನ್ಫರ್ಮ್ ಆಗೋದು ಸ್ವಲ್ಪ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡಿ. ಅಂದರೆ July 2nd ವೀಕಿಂದ ನೀವು ಕೌನ್ಸಿಲಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದ.